ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೊಡಿತೀರಲ್ಲೋ ಗೊತ್ತಿಲ್ಲ. ಹೊಡಿತಿದ್ರೆ ದಯವಿಟ್ಟು ಹೊಡಿಬೇಡಿ. 5 ವರ್ಷ ತನಕ ಹೊಡಿಲೇಬೇಡಿ ಮಕ್ಕಳನ್ನು. ಯಾಕೆ ಹೊಡಿಬಾರ್ದು ಅಂತ ಒಬ್ರು ಕೇಳಿದ್ರು ನನಗೆ. ನಾನು ಮೇಷ್ಟ್ರು ಹೇಳ್ತೀನಿ ಹೊಡಿಬೇಡಿ ಅಂತ. ಒಬ್ರು ಮುದುಕರು ಕೇಳಿಬಿಟ್ರು ನನ್ನ. ಅಲ್ಲ ಸರ್, ಹೊಡಿಲಾರ್ದ ಕಲ್ಸೋದು ಹೆಂಗ್ ಸರ್? ನಾನು ನಿಮ್ಗೆ ಹೊಡಿಬೇಕೋ ಕಲಿಸ್ಬೇಕೋ? ಕಲ್ಸೋದು ಮುಖ್ಯ ತಾನೆ. ಒಂದು ಉದಾಹರಣೆ ಕೊಡ್ತೀನಿ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕುದುರೆ ಬಂಡಿಯಲ್ಲಿ ಹೋಗ್ತೀರಿ. ಕುದುರೆ ಬಂಡಿಯೊಳಗೆ 2 ಭಾಗ ಇದೆ, ಒಂದು ಬಂಡಿ ಒಂದು ಕುದುರೆ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿ ಹೊಡಿತೀರೋ ಕುದುರೆ ಹೊಡಿತೀರೋ? ಕುದುರೆಗೆ ಹೊಡಿಬೇಕಲ್ವಾ ಬೇಗ ಹೋಗ್ಬೇಕಂದ್ರೆ. ಅದೇ ರೀತಿ ಮಗು ಕೂತ್ಕೊಂಡಿದೆ, ಓದಲ್ಲ ಅಂತ ಮೊಂಡತನ ಮಾಡುತ್ತೆ. ಆ ಮಗುವಿನಲ್ಲೂ 2 ಭಾಗ ಇದೆ, ಒಂದು ದೇಹ ಒಂದು ಮನಸ್ಸು ಅಂತ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹ ಕಲ್ಲೇ ಕೂತಿದೆಯಲ್ಲ ಪಾಪದು. ಓದಲ್ಲ ಅನ್ನೋದು ಮನಸ್ಸು. ಅದನ್ನ ಹೊಡೆಯೋದು ಯಾರಿಗೆ ಹೊಡಿತೀರಿ? ದೇಹಕ್ಕೆ ಹೊಡಿತೀರಿ. ಬಂಡಿ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ. ನಾವು ಮನಸ್ಸಿಗೆ ಹೊಡೆಯೋದು